ಬಸವಣ್ಣನವರ ಸಮ್ಮೇಳನಗಳನ್ನು ಮಾಡುವಾಗ, ಅಂಬೇಡ್ಕರ್ ಸಮ್ಮೇಳನಗಳನ್ನು ಮಾಡುವಾಗ ನಾವು ಈ ಥರ ಯೋಚನೆ ಮಾಡಬೇಕು. ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡಬೇಕು. ಪ್ರತಿ ಬಡವರಿಗೂ ಶಕ್ತಿ ಬರದೆ ಹೋದರೆ ಹೆಂಗೆ ಜಾತಿ ಹೋಗ್ತದೆ? ನಮ್ಮಲ್ಲಿ ಗುಲಾಮ್ಗಿರಿ ಮನೆ ಮಾಡ್ಕೊಂಡ್ಬಿಟ್ಟಿದೆ. ನಾವು ಒಬ್ಬ ಬಡವ, ಮೇಲ್ಜಾತಿ ಬಡವ, ಅವನು ಬಂದರೆ ಏನಂತೀವಿ? ಬುದ್ಧಿಸ್ವಾಮಿ ಅಂತೀವಿ ಅಲ್ವಾ? ಹೌದಾ ಅಲ್ವಾ? ಬುದ್ಧಿಸ್ವಾಮಿ ಅಂತೀವಿ. ಅದೇ ಒಬ್ಬ ದಲಿತ ಶ್ರೀಮಂತನಾಗಿದ್ದರೂ ಕೂಡ, ವಿದ್ಯಾವಂತನಾಗಿದ್ದರೂ ಕೂಡ ಅವನ ಶಿಬಿರಲ್ಲಿ ಮಾತಾಡಿಸ್ತಾರೆ. ಇದು ಇದೆಯಲ್ಲ, ಈ ಗುಲಾಮ್ಗಿರಿ ಮನಸ್ಥಿತಿ ಇದೆಯಲ್ಲ, ಇದನ್ನು ಕಿತ್ತಾಕ್ತಕ್ಕಂಥ ಕೆಲಸವನ್ನು ಪ್ರತಿಯೊಬ್ಬರು. ಎಲ್ಲಿವರೆಗೆ ನಾವು ಸ್ವಾಭಿಮಾನವನ್ನು ಬೆಳೆಸ್ಕೊಳ್ಳಲ್ಲ, ಎಲ್ಲಿವರೆಗೆ ಗುಲಾಮ್ಗಿರಿ ಮನಸ್ಥಿತಿಯನ್ನು ಕಿತ್ತಾಕಲ್ಲ, ಅಲ್ಲಿವರೆಗೆ ನಾವು ಮನುಷ್ಯರಾಗಲಿಕ್ಕೆ ಸಾಧ್ಯ. ಸ್ವಾಮೀಜಿ ಇವತ್ತೊಂದು ನನ್ನ ಕೈಲಿ ಓದಿಸಿದ್ರು, ದ್ವೇಷದಿಂದ ದ್ವೇಷವನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗಲ್ಲ. ದ್ವೇಷದಿಂದ ದ್ವೇಷವನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗಲ್ಲ. ಪ್ರೀತಿಯಿಂದ ದ್ವೇಷವನ್ನು ಗೆಲ್ಲಬಹುದು ಅಲ್ವಾ? ಇದು ಯಾರು ಹೇಳಿರೋದು? ಗೌತಮ ಬುದ್ಧ. ಮನುಷ್ಯನನ್ನು ಪ್ರೀತಿಸಬೇಕ ಹೊರತು ದ್ವೇಷಿಸಬಾರದಲ್ವಾ? ಯಾರು ದ್ವೇಷ ಮಾಡ್ತಾರೆ, ಯಾರು ಮಾನವ ಧರ್ಮಕ್ಕೆ ವಿರುದ್ಧವಾಗಿ ಮಾಡ್ತಾರೆ, ಅಥವಾ ಬಸವಣ್ಣ ಹೇಳಿದಂಥ ವಿಚಾರಗಳಿಗೆ ವಿರುದ್ಧವಾಗಿ ಮಾಡ್ತಾರೆ, ಅಂಬೇಡ್ಕರ್ ಹೇಳಿದಂಥ ವಿಚಾರಗಳಿಗೆ ವಿರುದ್ಧ ಮಾಡ್ತಾರೆ, ಮತ್ತೆ ಗೌತಮ ಬುದ್ಧ ಹೇಳಿದಂಥ ವಿಚಾರಗಳಿಗೆ ವಿರುದ್ಧ ಮಾಡ್ತಾರೆ, ಅಂಥವ್ರ ಜೊತೆಯಲ್ಲಿ ಯಾವ ಕಾರಣಕ್ಕೂ ಕೂಡ ರಾಜಿ ಆಗಬಾರದು, ಅವ್ರ ಜೊತೆ ಸೇರಬಾರ್ದು. ಇದನ್ನ ಅರ್ಥ ಮಾಡ್ಕೋಬೇಕು. ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೊಂಡು ನಮ್ಮ ಸ್ವಾರ್ಥ ಏನೇ ಇರಲಿ, ಆದ್ಮೇಲೆ ಸೇರ್ಕೊಬಿಡೋದು, ಅಲ್ಲಿಗೆ ಸೇರ್ಕೊಬಿಟ್ಟು ಅದನ್ನೇ ಡಿಫೆಂಡ್ ಮಾಡೋದು. ಬಹಳ ಜನ ನೋಡ್ತಾ ಇದ್ದೀನಿ ನಾನು, ಡಿಫೆಂಡ್ ಮಾಡೋದು. ನಾನು ಹೇಳ್ದನ್ನು ಮಾಡಕ್ಕೆ ಹೋಗ್ಬಿಡಿ, ಅಥವಾ ನಮ್ಮ ರಾಜಕೀಯ ಪಕ್ಷ ಹೇಳ್ದನ್ನು ಮಾಡಕ್ಕೆ ಹೋಗ್ಬಿಡಿ. ಬುದ್ಧ ಏನು ಹೇಳ್ದ, ಬಸವಣ್ಣ ಏನು ಹೇಳ್ದ, ಅಂಬೇಡ್ಕರ್ ಏನು ಹೇಳಿದ್ರು ಅದನ್ನು ಮಾಡಿ. ನಾನು ಹೇಳಿದೆ ಅಂತ ಮಾಡಕ್ಕೆ ಹೋಗ್ಬಿಡಿ. ಅದು ಮಾಡೋಕ್ಕೋಸ್ಕರ ಪುರುಷೋತ್ತಮ ಮತ್ತು ಸ್ವಾಮೀಜಿಯವರು ಜ್ಞಾನ ಪ್ರಕಾಶ ಸ್ವಾಮೀಜಿಯವರು ಮಾಡಿದ್ದಾರೆ. ಕೆಲವು ಮನವಿಗಳನ್ನು ಕೂಡ ಕೊಟ್ಟಿದ್ದಾರೆ. ಆ ಮನವಿನೆಲ್ಲ ನೋಡ್ತೀನಿ ನಾನು, ಪರಿಶೀಲನೆ ಮಾಡಿ ಯಾವುದನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನು ಮಾಡೋಣ. ಸಮಾಜ ಮಾಡಲಿಕ್ಕೆ ಯಾವ್ಯಾವ್ದು ಅಗತ್ಯ ಇದೆ ಅವೆಲ್ಲನೂ ಕೂಡ ಮಾಡ್ತೀನಿ. ಇಷ್ಟನ್ನು ಹೇಳಿ ಪಾಪ ಬೆಳಿಗ್ಗೆಯಿಂದ ಕೂತಿದ್ದೀರಿ ನೀವು. ನಿಮ್ಮನ್ನು ನೋಡಿದ್ರೆ ಬಹಳ ಸಂತೋಷ ಆಗ್ತದೆ. ಒಬ್ಬ ಕೂಡ ಅಲ್ಲಾಡಿಲ್ಲ. ಬಹಳ ಸಂತೋಷ ಆಗ್ತದೆ. ಒಳ್ಳೆ ಕ್ರೌಡು, ಒಳ್ಳೆ ಆಡಿಯನ್ಸು. ಶಿಸ್ತಿನಿಂದ ಸಭೆ ನಡೆದಿದೆ. ಒಳ್ಳೆ ಸಭಿಕರು ಕೂಡ ಸೇರಿದ್ದಾರೆ. ನೀವೆಲ್ಲ ಭಾಷಣಗಳನ್ನು ಕೂಡ ಚೆನ್ನಾಗಿ ಮಾಡಿದ್ದೀರಿ. ಬರೀ ಭಾಷಣ ಮಾಡಿದ್ರೆ ಸಾಲದು, ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸ ನಾವು ನೀವೆಲ್ಲ ಪ್ರಯತ್ನ ಮಾಡೋಣ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ, ಜೈ ಬೌದ್ಧ.